ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಮಾನವೀಯ ಸ್ನೇಹಿತರ ಒಕ್ಕೂಟ ಜಿಲ್ಲಾ ಕಾರ್ಯಕ್ರಮದ ಕಾರುಣ್ಯ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿನ ಈ ಒಂದು ಆಗುವಂಥ ಒಂದು ಕಾಣಿಕೆ ಆಗಲಿ ಒಂದು ವ್ಯವಸ್ಥೆಯನ್ನು ಸ್ವೀಕರಿಸಲು ಬಂದಂಥ ಸರ್ವ ಬೆನಿಫಿಷಿಯರ್ ಅವರೇ ಹಾಗೂ ಇಂದಿನ ಈ ಒಂದು ಸಮಾರಂಭದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಈಗಾಗಲೇ ನಾನೇನು ಯೋಚನೆ ಮಾಡಿದ್ದೆ ಅದನ್ನೆಲ್ಲ ಡಾಕ್ಟರ್ ಆಗಲಿ ಇವರೆಲ್ಲ ಮಾತಾಡಿದ್ದಾರೆ. ನನಗೆ ಎಷ್ಟು ಉಳಿಸಿದ್ದಾರೆ ಅಂತ ಹೇಳಿದ್ರೆ ಚಿಕ್ಕ ಒಂದು ಹಾಸ್ಯದ ಮುಖಾಂತರ ಹೇಳ್ತಾ ಇದ್ದೀನಿ. ಒಬ್ಬ ರಾಜನ ಕಾಲದಲ್ಲಿ ಯುದ್ಧಕ್ಕೆ ಹೋಗಿದ್ದಂತೆ. ಯುದ್ಧ ಮುಗಿಸಿ ಬಂದು ಮಧ್ಯಾಹ್ನ ಊಟ ಕೂತಾಗ ಮಕ್ಕಳ ಜೊತೆ ಹೆಂಡತಿ ಜೊತೆ ಆ ಪರಾಕ್ರಮ ಅಂತ ಹೇಳ್ತಾ ಇದ್ದಾನಂತೆ. ಅಲ್ಲಿ ಆ ಯುದ್ಧ ಭೂಮಿಯಲ್ಲಿ ಏನು ಪರಾಕ್ರಮ ಮಾಡೋದು ಅದನ್ನ ಹೇಳ್ತಾ ಇದ್ದಾನಂತೆ. ಏನು ಅಂತ ಹೇಳಿದ್ರೆ, ನಾನು ಒಂದು ಹತ್ತಾಳದ ಕೈ ಕಡ್ದೆ, ಹತ್ತಾಳದು ಕಣ್ಗಿತ್ತೆ, ಹೀಗೆಲ್ಲ ಹೇಳ್ತಾ ಇದ್ದಂತೆ. ಇದನ್ನ ಮಕ್ಕಳು ಹೌದಪ್ಪ ಅಂತ ಕೇಳ್ಕೊಂಡು ಕೂತಿದ್ರಂತೆ. ಆದರೆ ಜಾಣೆ ಹೆಂಡತಿ ಕೊನೆಯದಾಗಿ ಕೇಳಿದ್ರಂತೆ, ನೀ 10 ಜನರ ಕಾಲಕ್ಕೆ ಕಡಿತೀಯ, 10 ಜನರ ಕಣ್ಣಕ್ಕೆ ಕಿತ್ತೆ, ಒಂದೇ ಸಲ ಗಂಟ್ಲಿಗೆ ಕಡ್ಬಿಟ್ಟಿದ್ರೆ ಏನಾಗ್ತಾ ಇತ್ತು ಅಂತ. ಇದಕ್ಕಿಂತ ಮೊದಲೇ ಬಂದು ಮಾಡ್ಬಿಟ್ಟು ಹೋಗಿದ್ರೆ ಯಾರು ಅಂತ ಹೇಳಿದ್ರಂತೆ. ಹಾಗಾಗಿ ಹೆಚ್ಚಿನದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ದೊಡ್ಡೊಂದು ಖುಷಿಯ ವಿಚಾರ ಅಂತಂದ್ರೆ, ಈ ಒಂದು ಒಕ್ಕೂಟದಲ್ಲಿ ಸಮಾಜ ಸೇವಕರು ನನ್ನಂಥವರು ಇಂಥ ಹೆಚ್ಚಾಗಿ ಒಂದೊಂದು ಇಲಾಖೆಯಲ್ಲಿ ಇರುವಂಥವ್ರು, ಡಾಕ್ಟರ್ ಆಗಿರ್ಬೋದು ಹಾಗೆ ನಮ್ಮ ನೆರೆ ಗ್ರಾಮದ ಸುನೀತಾ ಗಿರೀಶರಾಗಿರ್ಬೋದು, ಅವರು ಟೀಚರ್ ಆಗಿದ್ದಾರೆ. ಡಾಕ್ಟರ್ ಅವರು ಹೇಳಿದರು, ಇಂಥವ್ರನ್ನ ಉಪಯೋಗಿಸ್ಕೊಂಡು ಸಮಾಜದಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು, ಆರೋಗ್ಯದ ಬಗ್ಗೆ ಆಗಿರ್ಬೋದು, ಆಹಾರ ಅಂತ ಹೇಳ್ತಾರೆ. ಇಂಥ ವಿಚಾರದಲ್ಲಿ ಇಂಥ ಒಂದು ಇಲಾಖೆಯಲ್ಲಿರುವಂಥ ಆಫೀಸರ್ಸ್ಗಳಾಗಲಿ, ಇಂಥ ಡಾಕ್ಟರ್ಸ್ಗಳಾಗಲಿ ಇಂಥವ್ರನ್ನ ಉಪಯೋಗಿಸ್ಕೊಂಡು ಒಂದೊಂದು ಅದರ ವಿಚಾರ ಬರುವಾಗ ಈ ಆರ್ಥಿಕ ಪರಿಸ್ಥಿತಿಯಲ್ಲಿ ಇರುವವರಾಗಿರೋ ಕಾನೂನು ವಿಭಾಗದಲ್ಲಿ ಹೇಳಿದ್ರು, ಲಾಯರ್ ಅಂತ ಹೇಳಿದ್ರು. ಕಾನೂನು ವಿಭಾಗದಲ್ಲಿ ಎಷ್ಟೋ ಪಾಪ ಬಡ ಕುಟುಂಬಗಳು ಕಾನೂನು ಬಗ್ಗೆ ಅರಿವಿಲ್ಲದೆ ತುಂಬ ಹಿಂದಕ್ಕಾಗಿದೆ. ಅಂಥವರಿಗೆ ಸಹಾಯ ಮಾಡುವಂಥ ಒಂದು ಕಾರ್ಯಾಗಾರ ಅಂತ ಹೇಳ್ಬೋದು, ಒಂದು ಕ್ಯಾಂಪ್ ಅಂತ ಹೇಳ್ಬೋದು. ಇದನ್ನೆಲ್ಲ ನಡೆಸ್ಕೊಂಡು ಹೋದರೆ ಇನ್ನೂ ಈ ಒಂದು ಮಾನವೀಯ ಸ್ನೇಹಿತರ ಒಕ್ಕೂಟದಲ್ಲಿ ಇನ್ನೂ ಒಂದು ಬಡವರಿಗೆ ತುಂಬಾ ಒಂದು ಉಪಯೋಗ ಆಗ್ತದೆ ಅಂತ ಅವರು ಹೇಳಿದರು. ಹಾಗೆ ಮುಂದಿನ ದಿನಗಳಲ್ಲಿ ನಾನು ಆ ಒಂದು ಒಕ್ಕೂಟದ ಸದಸ್ಯನಾಗಿ ನಾನು ಹೇಳ್ತಾ ಇದ್ದೇನೆ, ಇಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವ. ಹಾಗೆ ಮುಂದಕ್ಕೆ ಹೇಳಬೇಕಾದ್ರೆ, ಈ ಮಾನವೀಯ ಒಕ್ಕೂಟ, ಮಾನವೀಯ ಸ್ನೇಹಿತರ ಒಕ್ಕೂಟ ಅಂತ ಹೇಳಿದ್ರೆ ಇಲ್ಲಿ ಇಷ್ಟೇ ಇರೋದು. ಏನು ಅಂತ ಹೇಳಿದ್ರೆ, ಮಾನವೀಯ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿ ಅವನೇನು ದುಡ್ದಿರ್ತಾನೆ, ಆ ದುಡ್ದಿದ್ರಲ್ಲಿ ನನ್ನ ಲೆಕ್ಕದಲ್ಲಿ ಒಂದು 2% 3% ಬಡವರಿಗೆ, ಕಷ್ಟದಲ್ಲಿರುವವರಿಗೆ, ಬಡಸ್ತನದಲ್ಲಿರುವವರಿಗೆ ಅಂತ ಹೇಳುವಂಥ ಒಂದು ಮನೋಭಾವ ಇಟ್ಕೊಂಡು ನಾವು ಈ ಒಂದು ಒಕ್ಕೂಟದ ಧ್ಯೇಯಕ್ಕೆ ನಾವು ಇಟ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ನೋಡಿ, ಈ ಒಕ್ಕೂಟದಲ್ಲಿ ಜಾತಿ ಧರ್ಮ ಭೇದ ಯಾವುದೂ ಕಾಣ್ತಾ ಇಲ್ಲ. ಪ್ರಾಸ್ತಾವಿಕ ಭಾಷಣ ಮಾಡಿದಂಥ ನಮ್ಮ ಸ್ನೇಹಿತರು ಮಾತಾಡಿದ್ರು, ತುಂಬಾ ಖುಷಿ ಆಯಿತು. ಯಾಕೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ದೊಡ್ಡದೊಂದು ದೇಶದ ಒಂದು ಅಭದ್ರತೆಗೆ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಜಾತಿ ಮತ ಧರ್ಮ ಅಂತ ಹೇಳ್ಕೊಂಡು ನಮ್ಮಲ್ಲಿ ಬರುವಂತಹ ವ್ಯತ್ಯಾಸಗಳು. ಎಲ್ಲಿದೆ ಜಾತಿ, ಎಲ್ಲಿದೆ ಧರ್ಮ? ನಾನು ಹೇಳೋದಿಷ್ಟೇ, ಇಲ್ಲಿ ಯಾವ ಜಾತಿ ಆಗಲಿ, ಯಾವ ಧರ್ಮ ಆಗಲಿ,